ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ಕೋರ್ಟ್ನಲ್ಲಿ ಇವತ್ತು ಕೊಲೆ ಕೇಸ್ ಟ್ರಯಲ್ ಡೇಟ್ ಫಿಕ್ಸ್ ಆಗಿದೆ. ದೋಷಾರೋಪಗಳನ್ನ ಈ ಹಿಂದೆ ಕೂಡ ಏನೆಲ್ಲ ದೋಷಾರೋಪಗಳಿತ್ತು ಎಲ್ಲವನ್ನು ಕೂಡ ಜಡ್ಜ್ ಎಲ್ಲರ ಮುಂದೆ ಕೂಡ ಓದಿ ಹೇಳುವಂತಹ ಕೆಲಸ ಆಗಿತ್ತು. ಎಲ್ಲವನ್ನು ಕೂಡ ತಳ್ಳಿ ಹಾಕಿದ್ರು ಆರೋಪಿಗಳು. ಈಗ ಡಿ ಗ್ಯಾಂಗ್ ನಿರಾಕರಿಸಿರುವಂತಹ ಹಿನ್ನೆಲೆ ಇವತ್ತು ಬೆಳಗ್ಗೆ 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ. ಇವತ್ತು ಸಾಕ್ಷ್ಯ ವಿಚಾರಣೆಗೆ ಡೇಟ್ ನಿಗದಿಪಡಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ಗೆ 272 ಸಾಕ್ಷಿಗಳ ಪಟ್ಟಿನ ನೀಡಲಿದೆ ಪ್ರಾಸಿಕ್ಯೂಷನ್. ದರ್ಶನ್ ಮತ್ತೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ಇವತ್ತು ಕೇಸ್ ಟ್ರಯಲ್ ಡೇಟ್ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ದೋಷಾರೋಪಗಳು ಏನೆಲ್ಲ ಇತ್ತು ಡಿ ಗ್ಯಾಂಗ್ ಅದೆಲ್ಲವನ್ನು ಕೂಡ ತಳ್ಳಹಾಕಿತ್ತು. ಇಲ್ಲ, ನಾವು ಆ ರೀತಿಯಾಗಿ ಮಾಡಿಲ್ಲ, ನೀವು ಬೇಕಾದರೆ ಯಾವುದೇ ರೀತಿಯಾದಂತಹ ವಿಚಾರಣೆಗಳನ್ನ ಮುಂದಿಡಿ, ನಾವು ವಿಚಾರಣೆಗೆ ಹಾಜರಾಗ್ತೀವಿ, ವಿಚಾರಣೆಯಲ್ಲಿ ಭಾಗಿಯಾಗ್ತೀವಿ, ಆದರೆ ನಾವು ಈ ಆರೋಪಗಳನ್ನ ಒಪ್ಕೊಳ್ಳೋದಿಲ್ಲ, ನಾವು ಕೊಲೆಗಡಕರಲ್ಲ ಅಂತ ಹೇಳ್ಬಿಟ್ಟು ವಾದವನ್ನ ಮಾಡಿದ್ರು. ಸೊ ಹಾಗಾಗಿ ಸಾಕ್ಷಿಗಳನ್ನ ತಂದು ಹಾಜರುಪಡಿಸುವಂತಹ ಸಾಧ್ಯತೆಗಳು, ಜೊತೆಗೆ ಇವತ್ತು ಮತ್ತೆ ವಿಚಾರಣೆ ಮುಂದುವರಿಸುವಂತಹ ಡೇಟ್ ನಿಗದಿಯಾಗಿದೆ. ಅಪಹರಣಕ್ಕೆ ಹುಡುಗರನ್ನ ಕಳುಹಿಸುತ್ತಾರೆ ಕಾಟೇರ ಅನ್ನುವಂತಹ ದರ್ಶನ್ ಮೇಲಿನ ಆರೋಪ ಇತ್ತು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೀಗೆ ಬಂದಂತಹ ಆರೋಪಗಳೆಲ್ಲವನ್ನು ಕೂಡ ತಳ್ಳಿ ಹಾಕಿತ್ತು ಡಿ ಗ್ಯಾಂಗ್. ಪ್ರಮುಖ ಸಾಕ್ಷ್ಯ ಪರಿಗಣಿಸಿ ವಿಚಾರಣೆಗೆ ಕರೆಯಲಿದೆ ಕೋರ್ಟ್. ಇವತ್ತು ಸಾಕ್ಷ್ಯ ವಿಚಾರಣೆಗೆ ಡೇಟ್ ನಿಗದಿ ಬಳಿಕ ಸಾಕ್ಷಿಗಳಿಗೆ ಸಮನ್ಸ್ ನೀಡಲಾಗುತ್ತೆ. ಸಮನ್ಸ್ ಜಾರಿಗೊಳಿಸಿ ವಿಚಾರಣೆ ಆರಂಭಿಸಲಿದೆ ಕೋರ್ಟ್. ವಿಸಿ ಮೂಲಕ ದರ್ಶನ್, ಪವಿತ್ರ ಗೌಡ ಸೇರಿ 6 ಮಂದಿ ಹಾಜರಾಗ್ತಾರೆ. ನೇರವಾಗಿ ಉಳಿದ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ದರ್ಶನ್ ಮತ್ತೆ ಗ್ಯಾಂಗ್ಗೆ ಕಂಟಕವಾಗುತ್ತಾ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಕಾದ್ ನೋಡಬೇಕು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಕೋರ್ಟ್ನಲ್ಲಿ ಇವತ್ತು ಕೊಲೆ ಕೇಸ್ ಟ್ರಯಲ್ ಡೇಟ್ ಫಿಕ್ಸ್ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ದೋಷಾರೋಪಗಳನ್ನ ಡಿ ಗ್ಯಾಂಗ್ ತಳ್ಳಿ ಹಾಕಿತ್ತು. ಏನೆಲ್ಲ ಬೆಳವಣಿಗೆಗಳಿದೆ ಅರುಣ್, ಅಪ್ಡೇಟ್ಸ್ ಕೊಡೋದಾದ್ರೆ? ರೋಜಾ, ಏನಂದ್ರೆ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಟ್ರಯಲ್ಗೆ ದಿನಾಂಕ ನಿಗದಿಯಾಗುವಂಥದ್ದು. ಅಂದ್ರೆ ಇವತ್ತು ಕೋರ್ಟ್ಗೆ ಏನು ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳಿತ್ತು ಮತ್ತೆ ಎಲ್ಲಾ ಸಾಕ್ಷಿಗಳ ಲಿಸ್ಟ್ ಅನ್ನ ಇವತ್ತು ಏನು ಪರ ವಕೀಲರು ಒಂದು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಏನೇನು ಕೊಡ್ತೀವಿ ನಾವು ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಮತ್ತೆ ಟ್ರಯಲ್ ಸಂದರ್ಭದಲ್ಲಿ ಏನೆಲ್ಲ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರು ಇವತ್ತು ಒಂದು 272 ಏನು ಸಾಕ್ಷಿಗಳಿತ್ತು, ಆ ಒಂದು ಸಾಕ್ಷಿಗಳ ಲಿಸ್ಟ್ ಅನ್ನ ಇವತ್ತು ಕೊಡ್ತಾರೆ. ಇವತ್ತು ಕೊಟ್ಟ ನಂತರ ಕೋರ್ಟ್ ಸಹ ಅದನ್ನ ಪರಿಶೀಲನೆ ಮಾಡುತ್ತೆ. ಪರಿಶೀಲನೆ ಮಾಡಿದ ನಂತರ ಏನು ಯಾವ ಸಾಕ್ಷಿಗಳು ಯಾವತ್ತು ಬರಬೇಕು ಅನ್ನೋದ್ರ ಬಗ್ಗೆ ಆ ದಿನಾಂಕವನ್ನು ಸೂಚನೆ ಮಾಡುತ್ತೆ. ಅಂದ್ರೆ ಸೂಚನೆ ಮಾಡಿ ಅವ್ರಿಗೆ ಸಮನ್ಸ್ ಸಹ ಕೋರ್ಟ್ ನಿಂದ ಆಗುತ್ತೆ. ಆ ದಿನಾಂಕ ಏನು ಕೊಡ್ತಾರೆ, ಸೊ ಅವತ್ತು ಆ ಸಾಕ್ಷಿಗಳು ಬಂದು ಈ ಒಂದು ಪ್ರಕರಣದಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ನ್ಯಾಯಾಲಯದ ಮುಂದೆ ಏನು ವಿಚಾರಣೆಯ ವೇಳೆ ಹೇಳ್ಬೇಕಾಗುತ್ತೆ. ಮತ್ತೆ ಆರೋಪಿಗಳು ಸಹ ಏನು ವಿಸಿ ಮೂಲಕ ಪರಸ್ಪರದಿಂದ ಬರ್ತಾರೆ. ಮತ್ತೆ ಕೆಲ ಆರೋಪಿಗಳು ಯಾರು ಜಾಮೀನು ಮೇಲೆ ಇದ್ದಾರೆ, ಸೊ ಅವರು ಸಹ ಇವತ್ತು ಏನು ವಕೀಲರ ಮುಖಾಂತರ ಕೋರ್ಟ್ಗೆ ಬಂದು ಒಂದು ಹಾಜರಾಗ್ತಾರೆ. ಆನಂತರ ಏನ್ ಪ್ರಮುಖವಾಗಿ ಸಿಸಿಟಿವಿಗಳು ಏನಿತ್ತು ಈ ಒಂದು ಪ್ರಕರಣದ ಸಿಸಿಟಿವಿಗಳ ಲಭ್ಯ ಏನಿದೆ ಅದನ್ನ ಏನು ಸ್ಟೋನಿ ಬ್ರೋಕ್ ಪಬ್ ನಿಂದ ತೆಗೆದಿದ್ರು, ಆ ಒಂದು ಸಂಬಂಧಪಟ್ಟಂತೆ ಇನ್ ಯಾರು ಅವತ್ತು ಪೊಲೀಸರು ಆ ಸಿಸಿಟಿವಿಗಳನ್ನು ತೆಗೆದಿದ್ರು ಆ ಒಂದು ಪೊಲೀಸರು ಸಹ ಬಂದು ವಿಚಾರಣೆ ಸಂದರ್ಭದಲ್ಲಿ ಏನು ಕೋರ್ಟ್ಗೆ ಹೇಳ್ಬೇಕಾದ್ರು. ಸೊ ಈ ರೀತಿ ಟ್ರಯಲ್ ದಿನಾಂಕ ಪ್ರತಿ ದಿನವೂ ನಡೆಯುವಂತದ್ದು. ಸೊ ಇವತ್ತು ಪ್ರಮುಖವಾಗಿ ಮೊದಲ ದಿನ ಆಗೋದ್ರಿಂದ 272 ಪಟ್ಟಿಗಳನ್ನ ಕೊಡ್ತಾರೆ. ಆ ಪಟ್ಟಿಗಳ ಆಧಾರದ ಮೇಲೆ ಕೋರ್ಟ್ ಸಹ ಸೂಚನೆ ಕೊಡುತ್ತೆ ಯಾರು ಯಾವ ದಿನಾಂಕದಂದು ವಿಚಾರಣೆ ಬರ್ಬೇಕು ಅಂದ್ಬಿಟ್ಟು. ಸೊ ಅದರ ಮೇಲೆ ನೋಟಿಸ್ ಕೊಟ್ಟ ನಂತರ ಆರೋಪಿಗಳ ಪರ ವಕೀಲರು ಮತ್ತೆ ಏನು ಜೈಲಲ್ಲಿ ಇರುವಂತವ್ರು ಮತ್ತೆ ಯಾರು ಸಾಕ್ಷಿಗಳಿರ್ತಾರೆ ಅವರೆಲ್ಲ ಬಂದು ಕೋರ್ಟ್ಗೆ ಸಾಕ್ಷಿಗಳನ್ನ ಹೇಳ್ಬೇಕಾಗುತ್ತೆ. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಾಕ್ಷ್ಯ ವಿಚಾರಣೆಗೆ ಡೇಟ್ ನಿಗದಿ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಸಮನ್ಸನ್ನ ಜಾರಿಗೊಳಿಸಲಾಗುತ್ತೆ. ಯಾವೆಲ್ಲ ಸಾಕ್ಷಿಗಳಿದೆ ಮೊದಲು ಸಮನ್ಸನ್ನ ನೀಡಿ ಅದಾದ ನಂತರ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ದರ್ಶನ್ ಅಂಡ್ ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಇವತ್ತು ಮಹತ್ತರ ವಿಚಾರಣೆ. ವಿಸಿ ಮೂಲಕ ದರ್ಶನ್, ಪವಿತ್ರ ಗೌಡ ಸೇರಿ ಉಳಿದ ಆರೋಪಿಗಳು ಕೂಡ ಹಾಜರಾಗ್ತಾರೆ. ಜೊತೆಗೆ 6 ಆರೋಪಿಗಳು ನೇರವಾಗಿ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು.